ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಓಡಾಡುವ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಪ್ರತಿ ಬಾರಿ ಟೋಲ್ ಕಟ್ಟುವಾಗ ಜೇಬಿಗೆ ಕತ್ತರಿ ಬೀಳ್ತಿದೆ ಅಂತ ಬೇಸರ ಮಾಡಿಕೊಳ್ಳುತ್ತಾ ಇದ್ದವರಿಗೆ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ. ಫೆಬ್ರವರಿ 15ರಿಂದ ಜಾರಿಗೆ ಬರುವಂತೆ ಟೋಲ್ ದರವನ್ನ ಪರಿಷ್ಕರಣೆ ಮಾಡಲಾಗಿದ್ದು, ಎಕ್ಸ್ಪ್ರೆಸ್ ವೇಗಳಲ್ಲಿ ಇನ್ಮುಂದೆ ನೀವು ಅರೆಬರೆ ರಸ್ತೆಗೆ ಪೂರ್ಣ ಹಣ ಕಟ್ಟೋ ಹಾಗಿಲ್ಲ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೊರಡಿಸಿರೋ ಈ ಹೊಸ ಆದೇಶದಿಂದ ನಿಮ್ಮ ಪ್ರಯಾಣದ ಖರ್ಚು ಹೇಗೆ ಕಡಿಮೆ ಆಗುತ್ತೆ ಅಂತ ನೋಡೋಣ ಬನ್ನಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸೋ ವಾಹನ ಸವಾರರಿಗೆ ಇವತ್ತಿನಿಂದ ಹೊಸ ಟೋಲ್ ನಿಯಮಗಳು ಅನ್ವಯವಾಗುತ್ತವೆ. ಈವರೆಗೆ ಏನಾಗ್ತಾ ಇತ್ತು ಅಂದ್ರೆ, ಯಾವ್ದಾದ್ರೂ ಒಂದು ಎಕ್ಸ್ಪ್ರೆಸ್ ವೇ ಸಂಪೂರ್ಣವಾಗಿ ಪೂರ್ಣಗೊಳ್ಳದೆ ಅರ್ಧದಷ್ಟು ಮಾತ್ರ ಸಂಚಾರಕ್ಕೆ ಮುಕ್ತವಾಗಿದ್ರು ಸವಾರರು ಪೂರ್ಣ ಪ್ರಮಾಣದ ಎಕ್ಸ್ಪ್ರೆಸ್ ವೇ ಟೋಲ್ ದರವನ್ನೇ ಪಾವತಿಸಬೇಕಿತ್ತು. ಅಂದ್ರೆ ಸಾಮಾನ್ಯವಾಗಿ ಹೆದ್ದಾರಿಗಿಂತ 25% ಹೆಚ್ಚಿನ ಹಣವನ್ನ ಸರ್ಕಾರ ವಸೂಲಿ ಮಾಡ್ತಾ ಇತ್ತು. ಆದ್ರೆ ಈಗ ಈ ನಿಯಮಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಸಚಿವಾಲಯ ಈ ಮಹತ್ವದ ತಿದ್ದುಪಡಿ ತಂದಿದೆ. ಹೊಸ ರೂಲ್ಸ್ ಪ್ರಕಾರ ಎಕ್ಸ್ಪ್ರೆಸ್ ವೇ ಕೊನೆಯಿಂದ ಕೊನೆಯವರೆಗೆ ಪೂರ್ಣಗೊಳ್ಳುವವರೆಗೆ ಸವಾರರಿಂದ ಹೆಚ್ಚಿನ ದರ ವಸೂಲಿ ಮಾಡುವಂತಿಲ್ಲ. ಎಕ್ಸ್ಪ್ರೆಸ್ ವೇ ಅರೆಬರೆ ಆಗಿದ್ರೆ ಅಂತ ರಸ್ತೆಯನ್ನ ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಅಂತಲೇ ಪರಿಗಣಿಸಿ ಕಡಿಮೆ ದರದ ಟೋಲ್ ಮಾತ್ರ ಪಡೆಯಬೇಕು ಅಂತ ಆದೇಶಿಸಲಾಗಿದೆ. ಇದರಿಂದ ವಾಹನ ಸವಾರರಿಗೆ 25% ಹಣ ಉಳಿತಾಯ ಆಗಲಿದೆ. ಅಸಲಿಗೆ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೆಚ್ಚಿನ ಟೋಲ್ ವಿಧಿಸೋಕೆ ಕಾರಣ ಅಂದ್ರೆ ಅಲ್ಲಿ ಸಿಗೋ ವೇಗ ಮತ್ತು ಆರಾಮದಾಯಕ ಪ್ರಯಾಣ. ಆದ್ರೆ ಕೆಲಸ ಅರ್ಧಕ್ಕೆ ನಿಂತಾಗ ಅಥವಾ ರಸ್ತೆ ಪೂರ್ಣಗೊಳ್ಳದಿದ್ದಾಗ ಸವಾರರಿಗೆ ವೇಗವಾಗಿ ಹೋಗೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ರೂ ಪೂರ್ಣ ಟೋಲ್ ಕಟ್ಟೋದು ಜನರಿಗೆ ಹೊರೆ ಆಗ್ತಾ ಇತ್ತು. ಇದನ್ನ ಮನಗಂಡಿರೋ ಸರ್ಕಾರ ಇನ್ಮುಂದೆ ಎಕ್ಸ್ಪ್ರೆಸ್ ವೇ ಪೂರ್ಣವಾಗಿ ಸಿದ್ಧವಾಗುವವರೆಗೂ ಜನರ ಮೇಲೆ ಹೆಚ್ಚಿನ ಟೋಲ್ ಭಾರ ಹಾಕದಂತೆ ನಿಯಮ ಬದಲಿಸಿದೆ. ಒಟ್ಟಿನಲ್ಲಿ ಫೆಬ್ರವರಿ 15ರಿಂದ ಜಾರಿಯಾಗಿರೋ ಈ ನಿಯಮ ಸಾರ್ವಜನಿಕರಿಗೆ ದೊಡ್ಡ ವರದಾನವಾಗಿದೆ. ರಸ್ತೆ ಕಾಮಗಾರಿ ನಡೆಯುತ್ತಿರೋ ಎಕ್ಸ್ಪ್ರೆಸ್ ವೇಗಳಲ್ಲಿ ಇನ್ಮುಂದೆ ನೀವು ಸಾಮಾನ್ಯ ಹೆದ್ದಾರಿಯಷ್ಟೇ ಟೋಲ್ ಕಟ್ಟಿದ್ರೆ ಸಾಕು. ಇದರಿಂದ ನಿಮ್ಮ ಲಾಂಗ್ ಡ್ರೈವ್ ಖರ್ಚು ಕೂಡ ಸಾಕಷ್ಟು ಕಡಿಮೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಸರ್ಕಾರದ ಈ ಕ್ರಮದಿಂದಾಗಿ ಸಾರಿಗೆ ಮತ್ತು ಲಾಜಿಸ್ಟಿಕ್ ಉದ್ಯಮಕ್ಕೂ ಕೂಡ ದೊಡ್ಡ ಮಟ್ಟದ ಅನುಕೂಲ ಆಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.